ನಾವು ಉತ್ತರ ಕರ್ನಾಟಕದವರು 96 ಮಂದಿ MLAಗಳನ್ನ ಆರಿಸಿ ಕಳಿಸ್ತೀವಿ. ಅದ್ರಾಗ ಇವತ್ತಿನ ಸಚಿವ ಸಂಪುಟದಾಗ 13 ಮಂದಿ ಮಂತ್ರಿಗಳು ಅದಾರ. ಬೆಂಗಳೂರಿನಿಂದ ಕೇವಲ 36 ಮಂದಿ MLAಗಳೊಳಗೆ ಮುಖ್ಯಮಂತ್ರಿ ಹಿಡ್ಕೊಂಡು 9 ಮಂದಿ ಮಂತ್ರಿಗಳು ಅದಾರ. ನಾ ಈ ರಾಜಕೀಯದ ಮಾತು ಯಾಕೆ ಹೇಳಕತ್ತೀನಿ ಅಂದ್ರೆ, ಈ ಉತ್ತರ ದಕ್ಷಿಣದ ಭೇದ ಭಾವ ತಾರತಮ್ಯ ರಾಜಕೀಯ ದೃಷ್ಟಿಕೋನದಿಂದ ಹೇಳಿದ್ರೆ ನಮ್ಮ ಮಂದಿಗೆ ಹೆಚ್ಚು ಅರ್ಥ ಆಕತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ರಾಜಕೀಯ ಬಳಸಕತ್ತೀನಿ. ಎಲ್ಲ ಆತ್ಮೀಯ ಬಾಂಧವರಿಗೆ ನಮಸ್ಕಾರ. ನೋಡ್ರಿ, ಉತ್ತರ ಕರ್ನಾಟಕದೊಳಗೆ ಕಿತ್ತೂರು ಕರ್ನಾಟಕ, ನಾವು ಮುಂಬೈ ಕರ್ನಾಟಕ ಏನತ್ತೀವಲ್ಲ, ಅಲ್ಲಿ 7 ಜಿಲ್ಲೆಗಳಿಂದ 56 ಮಂದಿ MLAಗಳನ್ನ ಆರಿಸಿ ಕಳಿಸ್ತೀವಿ. 56 ಮಂದಿ ಮಂತ್ರಿಗಳು ಅದಾರ. ಇನ್ನು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತೀವಲ್ಲ, ಅಲ್ಲಿ 7 ಜಿಲ್ಲಾದಿಂದ 40 ಮಂದಿ MLAಗಳನ್ನ ಆರಿಸಿ ಕಳಿಸ್ತೀವಿ. ಅಲ್ಲಿ 7 ಜನ ಮಂತ್ರಿಗಳು ಅದಾರ. ಅದ ನೀವು ಬೆಂಗಳೂರಿಗೆ ಹೋಗ್ರಿ, ಬೆಂಗಳೂರು ನಗರ, ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಕೂಡಿ ಕೇವಲ 36 ಮಂದಿ MLAಗಳು ಅದಾರ. ಅದ್ರಾಗ ಮುಖ್ಯಮಂತ್ರಿ ಹಿಡ್ಕೊಂಡ 9 ಮಂದಿ ಇವತ್ತಿನ ಮಂತ್ರಿಮಂಡಲದ ಸದಸ್ಯರದಾರ. ಎಲ್ಲ ಒಳ್ಳೆ ಖಾತೆ ಹೆಚ್ಚಾನ್ಸ್ ಅಲ್ಲೇ ಅದಾವ. ನಮ್ಮವ್ರಿಗೆ ಕೆಲವೊಂದಿಷ್ಟು ಜನರಿಗೆ ಬಿಟ್ಟ ಉಳಿದೆಲ್ಲ ಮಂತ್ರಿ ಮಾಡ್ಯಾರ ಅಂತೇಳಿ ಖಾತೆ ಕೊಟ್ಟಾರ. ಅಂತ ಉಪಯೋಗದ ಖಾತೆನ ಹೆಚ್ಚು ಜನರಿಗೆ ಅದಾವು. ಇನ್ನು ಪಕ್ಷದ ರಾಜಕೀಯಕ್ಕೆ ಬರೋದು ನೋಡ್ರಿ, ಕಾಂಗ್ರೆಸ್ ಪಕ್ಷದಾಗ ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ G ಪರಮೇಶ್ವರ್ ಅವರು, ಆಮೇಲೆ ಪಕ್ಷದ ಅಧ್ಯಕ್ಷ ಶ್ರೀ BK ಹರಿಪ್ರಸಾದ್, ಇವರಷ್ಟರು ದಕ್ಷಿಣ ಕರ್ನಾಟಕದವರು. ಇನ್ನು BJP ಪ್ರಹ್ಲಾದ್ ಜೋಶಿ ಅವ್ರನ್ನೊಬ್ಬರನ್ನ ಬಿಟ್ಟರೆ ಕೇಂದ್ರ ಮಂತ್ರಿ ಶ್ರೀ V ಸೋಮಣ್ಣ, ಆಮೇಲೆ ಶೋಭಾ ಕರಂದ್ಲಾಜೆ ಅವರು, ಪಕ್ಷಾಧ್ಯಕ್ಷ BY ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದ R ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಎಲ್ಲ ದಕ್ಷಿಣ ಕರ್ನಾಟಕದವರು. ಇನ್ನು JDS ಅಂತರೂ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವ್ರದ್ದು ದಕ್ಷಿಣ ಕರ್ನಾಟಕದ ಪಕ್ಷ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಪಕ್ಷದ ರಾಜಕೀಯ ಪ್ರಾಮುಖ್ಯತೆಯೊಳಗೂ ಉತ್ತರ ಕರ್ನಾಟಕಕ್ಕೆ ಭೇದ ಭಾವ ಐತಿ. ಇನ್ನು ಲಾಸ್ಟ್ ವಿಡಿಯೋದಾಗ ನಾ ಬಿಡದಿಗೆ UKPಗೆ ಕಂಪ್ಯಾರಿಸನ್ ಮಾಡಿದ್ದೆ. ಅದನ್ನು ಒಂದು ಸ್ವಲ್ಪ ಹೇಳ್ತೀನಿ. ಬಿಡದಿಗೆ ಈಗ 1 ತಿಂಗಳಿಂದ ಪ್ರತಿ ಎಕರೆಗೆ 2,50,00,000 ಪರಿಹಾರ ಕೊಡ್ತೀವಿ ಅಂದಿದ್ರು. ಈಗ ಕುಮಾರಸ್ವಾಮಿ ಅವರು, R ಅಶೋಕ್ ಅವರು ಅಲ್ಲಿಗೆ ಪಾದಯಾತ್ರೆ ಹೋಗೋಣ 1 ಎಕರೆಗೆ 3 ಕೋಟಿವರೆಗೆ ಪರಿಹಾರ ಕೊಡ್ತೀವಿ ಅಂತೇಳಿ 15 ದಿನದಾಗ ಪ್ರತಿ ಎಕರೆಗೆ 50,00,000 ಸೇರಿಸಿದ್ರು. ಅದು ಏನು 1 ವರ್ಷದಿಂದ ನೋಟಿಫಿಕೇಶನ್ ಮಾಡ್ಯಾರ, ಈಗ ಪರಿಹಾರವೂ ಕೊಡ್ತೀವಿ ಅಂತಾರ. ನಮ್ದು ಕೃಷ್ಣಾ ಮೇಲ್ದಂಡೆ ಯೋಜನೆ 1965 ಲಾಲ್ ಬಹದ್ದೂರ್ ಶಾಸ್ತ್ರಿ ಶಂಕುಸ್ಥಾಪನೆ ಮಾಡ್ಯಾರ. ಇನ್ನ ಒಂದು ದಾಂಡಿ ಕಾಣುವಲ್ಲ. 30-40 ಲಕ್ಷಕ್ಕೆ ಒಪ್ಪಿ ಕೊಟ್ಟರು ಅದನ್ನ ಸಹಿತ ಬಿಡುಗಡೆ ಮಾಡಕ್ ತಯಾರಿಲ್ಲ. ಇದು ಭೇದ ಭಾವ ಇಲ್ರಿ. ಇನ್ನು ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತೀವಿ. ಬೆಂಗಳೂರು ಕುಡಿಯಾಕ ನೀರು ಸಿಗ್ತೈತಿ, ಅಲ್ಲಿ ಒಕ್ಕಲ್ತನಕ ನೀರು ಸಿಗ್ತೈತಿ. ಮತ್ತು ಇಲ್ಲಿ ನಮ್ಮ ಕೃಷ್ಣಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ ಇವು ಜೀವನದಿ ಅಲ್ಲನ್ರಿ. ಹಿಂಗೆ ಭಾವನಾತ್ಮಕ ತಾರತಮ್ಯ ಆಗುದಿಲ್ಲ. ಅಲ್ಲಿ ಕೇವಲ 4 TMC ಆ ಕಾವೇರಿ ನಿಯಂತ್ರಣ ಮಂಡಳಿ ನೀರು ಬಿಡೋದ್ ಹೊತ್ನ್ಯಾಗ ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಉಗ್ರ ವಿರಾವೇಶದಿಂದ ಮಾತಾಡಿದ್ರು. ನಮ್ಮಲ್ಲಿ ಬರೇ ಕೃಷ್ಣಾ ನದಿಯಿಂದ 1ರಿಂದನ ಕಳೆದ ವರ್ಷ 711 TMC ನೀರ ಹರಿದು ಕೆಳಗಿನ ರಾಜ್ಯಕ್ಕೆ ಹರಿದು ಹೋಗೈತಿ. ಮತ್ತು ಇದು ಒಂದು ತಾರತಮ್ಯ ಇಲ್ರಿ. ಅದ ನೀವು ನೀರು ಬಳಕೆ ಮಾಡಕ್ಕೊಂದು ಇದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ರಂದ್ರೆ ಇಂಥ ಬರಗಾಲ ಬಿದ್ದ ಟೈಮ್ನಾಗ ಅವೆಲ್ಲ ಕಾಲುವೆ ಮುಖಾಂತರ ಅಟ್ಲೀಸ್ಟ್ ಒಂದು ಬೆಳಿ, ಆಮೇಲೆ ಜನ ಜಾನುವಾರುಗಳು ಕುಡಿ ನೀರ ಎಲ್ಲ ವ್ಯವಸ್ಥೆ ಹಾಕಿತ್ತಿಲ್ಲ. ಈ ಕಾವೇರಿ ಕೃಷ್ಣಾದೊಳಗೆ ಕಂಪ್ಯಾರಿಸನ್ದಾಗ ನೋಡ್ರಿ, ಅಲ್ಲಿ ಕಾವೇರಿ ನದಿ ಪಾತ್ರದಾಗ ಹಾರಂಗಿ ಡ್ಯಾಮ್ ಐತಿ, ಹೇಮಾವತಿ ಡ್ಯಾಮ್ ಐತಿ, ಕೃಷ್ಣರಾಜ ಸಾಗರ್, KRS ಡ್ಯಾಮ್, ಕಬಿನಿ ಎಲ್ಲ ಕೂಡಿ ಅವ್ರ ಸಂಗ್ರಹ ಕೆಪಾಸಿಟಿ ಎಷ್ಟದವ್ರಿ 114.57 TMC ಅವ್ರ ಸಂಗ್ರಹ ಸಾಮರ್ಥ್ಯ ಅದ. ನಮ್ಮ ಕೃಷ್ಣಾ ಕ್ಯಾಚ್ಮೆಂಟ್ನಾಗ ರೀ ಭದ್ರಾ ಡ್ಯಾಮ್, TB ಡ್ಯಾಮ್ ಅಂದ್ರೆ ತುಂಗಭದ್ರಾ ಡ್ಯಾಮ್, ಹಿಡಕಲ್ ಡ್ಯಾಮ್, ನವಿಲ್ ತೀರ್ಥ ಡ್ಯಾಮ್, ನಾರಾಯಣಪುರ ಡ್ಯಾಮ್, ಆಲ್ಮಟ್ಟಿ ಡ್ಯಾಮ್ ಇಷ್ಟು ಕೂಡಿ 422.45 TMC ಅಂದ್ರೆ ಕಾವೇರಿ 4 ಪಟ್ಟು ನೀರು ಹಿಡಿದಿರ್ತಾವ. ಅದ 524.25 ನಿಂದಿರ್ಸಿದ್ರೆ ಇನ್ನ ಒಂದು 100 TMC ಅಂದ್ರೆ 522 TMC ಮಟ್ಟ ಸ್ಟೋರೇಜ್ ಆಕೈತೆ, 5 ಪಟ್ಟು. ಮತ್ತು ನಮ್ದು ಜೀವನದಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಮಧ್ಯ ಕರ್ನಾಟಕ ಹಿಡ್ಕೊಂಡು ಇದು ಕೃಷ್ಣಾ ಬೇಸಿನ್ ಅನ್ನೋದು ಭಯಂಕರ ದೊಡ್ಡ ವ್ಯಾಪ್ತಿ ಐತಿ. ಅದು ನೀವೇನು ಕಾವೇರಿಗೆ ಇಂಪಾರ್ಟೆನ್ಸ್ ಕೊಡ್ತೀರಿ ಕೊಡ್ರಿ, ಅದರ ಜೊತೆಗೆ ಇದಕ್ಕೆ ಸಲ್ತಕ್ಕಂಥ ಪ್ರಾಮುಖ್ಯತೆ ಕೊಡಬೇಕಾಕತಿ ಅನ್ನೋದೊಂದು ನಮ್ಮೆಲ್ಲರ ಅಭಿಪ್ರಾಯ. ಆಮೇಲೆ ಈ ಪ್ರಾದೇಶಿಕ ಅಸಮಾನತೆ ಅನ್ನೋದೊಂದು ಗೌರ್ಮೆಂಟ್ ಸ್ಪಾನ್ಸರ್ಡ್ ಸರ್ಕಾರಿ ಕೃಪಾ ಪೋಷಿತ ಒಂದು ಕಾರ್ಯಕ್ರಮ ನಡೆದೈತಿ. ಅದೇನಪ್ಪ ಅಂದ್ರೆ 3 ಅಕ್ಟೋಬರ್ 2000 ಅಂದಿನ ಮುಖ್ಯಮಂತ್ರಿ ಆಗಿದ್ದ SM ಕೃಷ್ಣ ಅವರು ಡಾಕ್ಟರ್ DM ನಂಜುಂಡಪ್ಪ ಅಂತ ಒಂದು ಅರ್ಥಶಾಸ್ತ್ರಜ್ಞ, GKVKದ ಮಾಜಿ ಕುಲಪತಿ ಅವ್ರ ನೇತೃತ್ವ ಒಂದು ಕಮಿಟಿ ನೇಮಕ ಮಾಡ್ತಾರೆ.
ಅವ್ರದ್ದೇನು ಎಲ್ಲ ತಾಲೂಕುಗಳನ್ನು ಒಂದು ಘಟಕವಾಗಿ ಇಟ್ಕೊಂಡು ಅಭ್ಯಾಸ ಮಾಡಿರಿ, ಯಾವ ತಾಲೂಕು ಹಿಂದುಳಿದೈತಿ, ಯಾವ್ದು ಮುಂದುವರೆದೈತಿ, ಅದನ್ನು ಅಭ್ಯಾಸ ಮಾಡಿ ವರದಿ ಕೂಡ ಕೇಳ್ತಾರೆ. ಅದರ ಪ್ರಕಾರ ಅವರು 25/6/2002 ವರದಿ ಕೊಡ್ತಾರೆ. ಆ ವರದಿ ಒಳಗೆ ಅವ್ರು 4 ಕ್ಲಾಸಿಫಿಕೇಶನ್ ಮಾಡ್ತಾರೆ ತಾಲೂಕುಗಳನ್ನು. ಅತ್ಯಂತ ಹಿಂದುಳಿದ ಅಂದ್ರೆ ಮೋಸ್ಟ್ ಬ್ಯಾಕ್ವರ್ಡ್, ಆಮೇಲೆ ಅತಿ ಹಿಂದುಳಿದ ಮೋರ್ ಬ್ಯಾಕ್ವರ್ಡ್, ಇದ್ರಾಗ 40 ತಾಲೂಕು. ಬ್ಯಾಕ್ವರ್ಡ್ ಅಂದ್ರೆ ಹಿಂದುಳಿದ ತಾಲೂಕುಗಳು, ಇದ್ರಾಗ 35 ತಾಲೂಕು. ಮುಂದುವರಿದ ಡೆವಲಪ್ಡ್, ಇದ್ರಾಗ 61 ತಾಲೂಕು. ಈ ತಾಲೂಕುಗಳೊಳಗೆ ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಎಲ್ಲ ಏನದಲ್ಲ ಮುಂಬೈ ಕರ್ನಾಟಕ, ಆಮೇಲೆ ಹೈದರಾಬಾದ್ ಕರ್ನಾಟಕದಾಗನ ಹೆಚ್ಚಿನ ತಾಲೂಕು ಬರುವಂಥವ್ರು. ಅದ್ರಾಗ ನಿಮ್ಗೆ ಹೇಳ್ಬೇಕಂದ್ರೆ ಅತ್ಯಂತ ಹಿಂದುಳಿದೊಳಗೆ ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲಾದಾಗ ಇಂಡಿ, ಸಿಂದಗಿ, ಬಸವನ ಬಾಗೇವಾಡಿ, ಮುದ್ದೇಬೇಳ, ಬೀಳಿಗೆ. ಅತಿ ಹಿಂದುಳಿದೊಳಗೆ ಬದಾಮಿ, ಹುನಗುಂದ. ಹಿಂದುಳಿದ ತಾಲೂಕು ಒಳಗೆ ವಿಜಯಪುರ, ಮುಧೋಳ. ಮುಂದುವರಿದ ತಾಲೂಕೊಳಗೆ ಬಾಗಲಕೋಟೆ ಮತ್ತು ಜಮಖಂಡಿ. ಅವರೊಂದು ಮಾನದಂಡ ರೂಪಿಸಿರ್ತಾರೆ. ಆ ಮಾನದಂಡ ಪ್ರಕಾರ ಅಭ್ಯಾಸ ಮಾಡಿ ಒಂದು ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ, ಸಾರಿಗೆ ಸಂಪರ್ಕ ಇವನ್ನೆಲ್ಲ ಒಂದು ಮಾನದಂಡ ಇಟ್ಕೊಂಡು ಅವ್ರು ಅಭ್ಯಾಸ ಮಾಡಿ ವರದಿ ಕೊಟ್ಟಿರ್ತಾರೆ. ಇದಕ್ಕಾಗಿ ಈ 2002 ಬಂದ ರಿಪೋರ್ಟ್ 2007-08 ಅವ್ರು ನಂಜುಂಡಪ್ಪ ಅವ್ರು 2005 ನಿಧನ ಆಕ್ಕಾರ. 2007-08ರಿಂದ 2022-23 ಅಂಕಿಅಂಶ ಐತಿ. 32,000 ಕೋಟಿ ಖರ್ಚು ಮಾಡ್ಯಾರ ಪ್ರಾದೇಶಿಕ ಅಸಮಾನತೆ ನಿವಾರಣೆಗಾಗಿ. ಇದಲ್ದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಮತ್ತೇನು ಮಾಡ್ತಾರ, 16 ಮಾರ್ಚ್ 2024 ಮತ್ತೊಬ್ಬ ಆರ್ಥಿಕ ಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ಅನ್ನೋರ ನೇತೃತ್ವದಾಗ ಮತ್ತೊಂದು ಸಮಿತಿ ಮಾಡ್ತಾರೆ. ಆ ಸಮಿತಿ ಜನವರಿ 31, 2026 ಇದ ವರ್ಷನ ವರದಿ ಕೊಡ್ತೈತಿ. ಅವಾಗ 175 ತಾಲೂಕಿಗೆ 236 ಆಗ್ಯಾವು. ಅವ್ರೇನು ಮಾಡ್ತಾರೆ, ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ, ಕಡಿಮೆ ಅಭಿವೃದ್ಧಿ ಹೊಂದಿದ ಹಾಗೂ ಅಭಿವೃದ್ಧಿ ಹೊಂದಿದ ಅಂತೇಳಿ 4 ಕ್ಲಾಸಿಫಿಕೇಶನ್ ಮಾಡ್ತಾರೆ, 4 ವರ್ಗೀಕರಣ. ಇವ್ರ ಕೆಲಸ ಏನಿರ್ತೈತಿ, ನಂಜುಂಡಪ್ಪ ವರದಿ ಒಳಗಿನ ಕೊಟ್ಟ ರಿಪೋರ್ಟ್ ಪ್ರಕಾರ ಅಲ್ಲಿ ಅನುಷ್ಠಾನ ಆಗಕತ್ತಿಲ್ಲೋ ಮತ್ತೆ ಏನು ಮಾಡಬೇಕು ಇವ್ರು ಅದರ ಮತ್ತೆ ಪೌಷ್ಟಿಕತೆ, ಆಮೇಲೆ ಅದರ ಅನುಷ್ಠಾನದ ವರದಿ, ಶಿಕ್ಷಣ, ಕಾಲೇಜು ಇವನ್ನೆಲ್ಲ ಅಭ್ಯಾಸ ಮಾಡಿ ಪ್ರತಿಯೊಂದು ಕ್ಯಾಟಗರಿ ಒಳಗೆ 59 ತಾಲೂಕು ಹಾಕ್ತಾರೆ. ಹಾಕಿ ಮತ್ತೆ ವರದಿ ಕೊಟ್ಟರು. ನಾವು ಅನ್ನೋದೇನು, ಈ ಪ್ರಾದೇಶಿಕ ಅಸಮಾನತೆ ಐತೆ ಅನ್ನೋದಂತೂ ಗೊತ್ತೈತಿ, ಎಲ್ಲ ಕಣ್ಣಿಗೆ ಕಾಣುವಂಥದ್ದು. ಉತ್ತರ ಕರ್ನಾಟಕದ ಪರಿಸ್ಥಿತಿ ಬೇರೆ ಐತಿ, ದಕ್ಷಿಣ ಕರ್ನಾಟಕದ ಬೇರೆ ಐತಿ. ಉತ್ತರ ಕರ್ನಾಟಕದಾಗ ಇಷ್ಟೆಲ್ಲ ಹೇರಳ ಸಂಪನ್ಮೂಲ, ನೀರಿನ ಸಂಪನ್ಮೂಲ ಅದ್ರಾಗ ಲಭ್ಯತೆ ಇದ್ರೂ ಪೂರ್ಣ ಪ್ರಮಾಣದಾಗ ಉಪಯೋಗ ಮಾಡ್ತಾ ಇಲ್ಲ. ಅಂಥ ಹೊತ್ನ್ಯಾಗ ಸರ್ಕಾರ ಸಮಿತಿ ಮೇಲೆ ಸಮಿತಿ ರಚನೆ ಮಾಡಿನೂ ನಮ್ಮ ಭಾಗ ಯಾಕೆ ಅಭಿವೃದ್ಧಿ ಹೊಂದೋದು? ನಮ್ಮ ಮಂದಿ ನೀವೆಲ್ಲಿ ಹೋಗ್ತೀರಿ ನೋಡ್ರಿ, ಗೋವಾ, ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ ಎಲ್ಲ ಕಡೆ ದುಡಿ ಮಂದಿ ನಮ್ಮಲ್ಲಿ ಯಾದಗಿರಿ, ಲಿಂಗಸೂರ, ಕೊಪ್ಪಳ ಇವರೇ ಇರ್ತಾರೆ. ಮತ್ತು ಇಲ್ಲಿ ಅಭಿವೃದ್ಧಿ ಆಗಿದ್ರು ಇವ್ರು ಯಾಕೆ ದುಡಿಯಾಕೆ ಹೋಗಿದ್ರು? ಇಲ್ಲಿ ಜಮೀನಿಗೆ ನೀರು ಕೊಟ್ಟಿದ್ರು ಇವ್ರು ಯಾಕೆ ದುಡಿಯಾಕೆ ಹೋಗಿದ್ರು? ಮತ್ತು ಏನಪ್ಪ ಇಲ್ಲೇನು ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಇಲ್ಲ, ದುಡ್ಡು ಇಲ್ಲ, ಬರೀ ಗ್ಯಾರಂಟಿ ಕೊಟ್ಟು ನಾವು ಖಾಲಿಯಾಗಿ ಅನ್ನಂಗೆ ಐತನ್ರಿ. ಈ ಸರ್ಕಾರ ಏನು ಮಾಡಕತ್ತಿ, ಇವತ್ತಿಗೆ ಒಂದು 18,000 ಕೋಟಿ ಅಂದಾಜಿಂದು 16.75 ಕಿಲೋಮೀಟರ್ ಟನಲ್ ರೋಡ್ ಮಾಡಕತ್ತೈತಿ ಬೆಂಗಳೂರಾಗ. ಆಮೇಲೆ 18ರಿಂದ 20,000 ಕೋಟಿ ಅಂದಾಜಿಂದ ಒಂದು ಬಿಡದಿ ಟೌನ್ಶಿಪ್ 9,000 ಎಕರೆ ಅಂದಾರ. ನಂತರ 20,000 ಕೋಟಿ ರೂಪಾಯಿ ಅಂದಾಜು ಬೆಂಗಳೂರಿನ ಮಾದಾವರ ತನಕ ಮೆಟ್ರೋ ಐತಿ, ಅದನ್ನು ತುಮಕೂರು ತನಕ ಎಕ್ಸ್ಟೆಂಡ್ ಮಾಡೋರು. ಆಮೇಲೆ ಒಂದು 10,000 ಕೋಟಿ ಅಂದಾಜಿಂದು ಇನ್ನೊಂದು ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋರು. ಆಮೇಲೆ ಈಗ ಮೇಕೆದಾಟಿಗೆ ಸೆಂಟ್ರಲ್ ಗೌರ್ಮೆಂಟ್ ತಕರಾರು ಇಲ್ಲ ಅಂದಮೇಲೆ ಅದಕ್ಕೊಂದು 9,000 ಕೋಟಿ ಖರ್ಚು ಮಾಡಿ ಒಂದು 60 TMC ನೀರು ಹಿಡಿದಾಗ ಕಾವೇರಿಗೆ ಇನ್ನೊಂದು ಡ್ಯಾಮ್ ಕಟ್ಟವ್ರು. ಮತ್ತು 2,350 ಕೋಟಿ ಖರ್ಚು ಮಾಡಿ ಬೆಂಗಳೂರಿನ ಆಣೆಕಲ್ ಹತ್ರ ಇನ್ನೊಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡೋದು. ಇವು ಅಭಿವೃದ್ಧಿ ಕೆಲಸ ಅಲ್ಲಿ ಆದಂಗೆ. ಇವೇನದವಲ್ಲ, ಆಲ್ರೆಡಿ ಎಲ್ಲ ರಸ್ತೆ, ನೀರು, ಶಿಕ್ಷಣ, ಆರೋಗ್ಯ ಎಲ್ಲ ಆದಮೇಲೆ ನೀವು ಮುಂದಿನ ಅಭಿವೃದ್ಧಿ. ನಮ್ಮಲ್ಲಿ ಮುಖ್ಯವಾಗಿ ನೀರು, ಆರೋಗ್ಯ ಇವಿಲ್ಲೇ ಇಲ್ಲ. ಯಾಕಂದ್ರೆ ಕಲುಷಿತ ನೀರು ಕುಡಿದ ನಮ್ಮ ಮಂದಿ ಇನ್ನೂ ಜೀವ ಕಳ್ಕೊಳಕತ್ತಾರೆ. ಮತ್ತು ಹೆಂಗ್ರಿ, ಇನ್ನೂ ದುಡ್ಯಾಕು ಹೋಗ್ಬೇಕು ಬೇರೆ ಕಡೆ,
ಆಮೇಲೆ ಕುಡಿಯಾಕ ನೀರು ಸರಿ ಇಲ್ಲ ಅಂದ್ರೆ ಇದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಭೇದ ಭಾವ ಹೌದಿಲ್ರಿ. ಮತ್ತು ನೀವು ಈ ನಂಜುಂಡಪ್ಪ ಈ ಗೋವಿಂದರಾವ್ ಸಮಿತಿ ಅಂತ 10 ಸಮಿತಿ ಮಾಡಿದ್ರು ಇಲ್ಲಿ ಅಭಿವೃದ್ಧಿ ಮಾಡೋ ಇಚ್ಛಾಶಕ್ತಿ ಇರಲಿಲ್ಲ ಅಂದ್ರೆ ಅದು ಏನಾಗುತ್ತಾ ನೀವು ವಿಚಾರ ಮಾಡಿರಿ. ಆಮೇಲೆ ಇವೆಲ್ಲ ನಂಜುಂಡಪ್ಪ ವರದಿ ಒಳಗೆ ಕ್ಲಾಸಿಫಿಕೇಶನ್ ಏನು ಅಭ್ಯಾಸ ಮಾಡಿದರು, ಏನು ರಿಪೋರ್ಟ್ ಕೊಟ್ಟರು, ಗೋವಿಂದರಾವ್ ಸಮಿತಿ ಒಳಗೆ ಕ್ಲಾಸಿಫಿಕೇಶನ್ ಏನು ಮಾಡಿದ್ರು, ಅವ್ರು ಏನು ಅಭ್ಯಾಸ ಮಾಡ್ತಿದ್ರು ಎಲ್ಲ ನಾ ಈ ವಿವರವನ್ನು ಇದ್ರ ಜೊತೆ ಇರುವ ಲೇಖನದಾಗ ಹಾಕೀನಿ. ತಾವು ಅದನ್ನು ನೋಡ್ರಿ, ನಮ್ಗೆ ಅನಿಸಿಕೆಗಳನ್ನ ವ್ಯಕ್ತಪಡಿಸಿ. ನಮಸ್ಕಾರ.